ಒಂದು ಮೀಟಿಂಗ್ ಇದೆ. ಪಾಕಿಸ್ತಾನ ವಿರುದ್ಧ ಭಾರತ ಸೇನೆ ಏರ್ ಸ್ಟ್ರೈಕ್, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪರಾಮರ್ಶೆಗೆ ಸಭೆ. ಇಂದು ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಹಿರಿಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ. ಹೆಚ್ಚುವರಿ ಭದ್ರತೆ, ಸೂಕ್ಷ್ಮ ಪ್ರದೇಶದಲ್ಲಿ ಅಲರ್ಟ್ ಬಗ್ಗೆ ಚರ್ಚೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಆಯುಕ್ತರ ಜೊತೆ ವಿಡಿಯೋ ಸಂವಾದ. ನಾಲ್ಕು ಗಂಟೆಗೆ ಮೀಟಿಂಗ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ, ಬನ್ನಿ ನೋಡಿ. ಇವತ್ತು ಸಿಎಂ ಮೀಟಿಂಗ್ ಕರೆದಿದ್ದಾರೆ, ನೀವು ಭಾಗಿಯಾಗ್ತೀರಾ? ಇಲ್ಲ, ನಾನು ಆಗಲ್ಲ. ಸಾಯಂಕಾಲ ಅದಿದೆ. ಅದು ಡೆಪ್ಟಿ ಕಮಿಷನರ್ಸ್ನ ಇದೆಲ್ಲ ಮಾಡ್ತಾರೆ, ಅವರು ಹೋಮ್ ಮಿನಿಸ್ಟ್ರಿ ಇಬ್ಬರು ಮಾಡ್ತಾರೆ. ನನಗೆ ಮುಂಚಿತವಾಗಿ ಸ್ವಲ್ಪ ಒಂದು ದೊಡ್ಡ ಕಮಿಟ್ಮೆಂಟ್ ಇತ್ತು. 1 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಅಲ್ಲಿ ಸೇರ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಸೊ ಆ ದೃಷ್ಟಿಯಿಂದ ನಾನು ಅಲ್ಲಿಂದ ಬಂದ ಮೇಲೆ ಜಲ್ದಿ ಬರೋದಾದ್ರೆ ನಾನು ಅಟೆಂಡ್ ಮಾಡ್ತೀನಿ. ಇಲ್ಲ, ನಮಗೆ ಅವರು ಡೆಲ್ಲಿಯಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಹೋಮ್ ಡಿಪಾರ್ಟ್ಮೆಂಟಿಂದ ನಮ್ಮ ಸರ್ಕಾರಕ್ಕೆ ಬಂದಿದೆ. ಆ ವಿಚಾರದಲ್ಲಿ ಇವತ್ತು CM ಎಲ್ಲರಿಗೂ ಹೇಳ್ತಾರೆ. ನಾವು ನಮ್ಮ ಡ್ಯಾಮ್ಸು ಮತ್ತು ಇಂಪಾರ್ಟೆಂಟ್ ಪ್ಲೇಸಸ್ಗೆಲ್ಲ ಆಗಲೇ ಪೊಲೀಸ್ ಅವರು ಎಲ್ಲೆಲ್ಲಿ ಬೇಕು ಅಂತ ಐಡೆಂಟಿಫಿಕೇಶನ್ ಮಾಡಿ ರಕ್ಷಣೆ ಮಾಡೋಕ್ಕೆ ಏನು ಬೇಕು ಎಲ್ಲ ಮಾಡ್ತಾರೆ. ಇವತ್ತು ಸಿಎಂ ಮೀಟಿಂಗ್ ಕರೆದಿದ್ದಾರೆ, ನೀವು ಭಾಗಿಯಾಗ್ತೀರಾ? ಇಲ್ಲ, ನಾನು ಆಗಲ್ಲ. ಸಾಯಂಕಾಲ ಅದಿದೆ. ಅದು ಡೆಪ್ಟಿ ಕಮಿಷನರ್ಸ್ನ ಇದೆಲ್ಲ ಮಾಡ್ತಾರೆ, ಅವರು ಹೋಮ್ ಮಿನಿಸ್ಟ್ರಿ ಇಬ್ಬರು ಮಾಡ್ತಾರೆ. ನನಗೆ ಮುಂಚಿತವಾಗಿ ಸ್ವಲ್ಪ ಒಂದು ದೊಡ್ಡ ಕಮಿಟ್ಮೆಂಟ್ ಇತ್ತು. 1 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು. ಜಮ್ಮುವಿನಲ್ಲಿ ಪಾಪಿ ಪಾಕ್ನಿಂದ ದಾಳಿ. ನಾಗರಿಕರ ಮನೆಗಳ ಮೇಲೆ ಮಾರ್ಟರ್ ಶೆಲ್ ದಾಳಿ. ಇದರ ಬಗ್ಗೆ ಮೀಟಿಂಗಲ್ಲೂ ಕೂಡ ಹೇಳಿದರು. ತೋಪುಗಳಿಂದ ದಾಳಿ ಮಾಡ್ತಾರೆ, ಮಾರ್ಟರ್ ದಾಳಿ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ಹೇಳಲಾಗಿತ್ತು. ರಣಹೇಡಿ ಪಾಕ್ನಿಂದ ಓಕೆ, ಶ್ರೀನಗರದ ಬೇಸ್ ಕ್ಯಾಂಪ್ ಮೇಲೆ ದಾಳಿಗೆ ಯತ್ನ. ಡ್ರೋನ್ ಅವಶೇಷ ಬಿದ್ದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಈಗ 10 ಮೀಟರ್ ಅಂತರದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿ. ಅಭಿಷೇಕ್, ನನ್ನ ಕಲೀಗ್ ಅಭಿಷೇಕ್ ಅಲ್ಲಿಂದ ಈ ಕ್ಷಣದ ಸುದ್ದಿಯನ್ನು ನಿಮ್ಗೆ ಕೊಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂಥ ಪ್ರದೇಶವನ್ನು ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪನ್ನು ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂಥ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂಥ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂಥದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂಥ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂಥ ಮನೆಯವರನ್ನ ಖಾಲಿ ಮಾಡಿಸಿರುವಂಥದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂಥ ಜನರು, ಅಲ್ಲಿ ವಾಸವಿದ್ದಂಥ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿಲ್ಲಿರುವಂಥ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂಥದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡ್ಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂಥ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂಥ ಸ್ಥಳದಿಂದ ಕೇವಲ ನೀವು ನೋಡಿದಂಥ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂಥ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ.
ಆಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲ್ಯಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನು ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್ನಿಂದ ನಿಮಗೆ ಈ ಒಂದು ಪ್ರತ್ಯಕ್ಷ ವರದಿಯನ್ನು ತಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ಓಕೆ, ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಮೋಹನ್ ಚಿತ್ತಾಲೆ ಅವರು ನನ್ನ ಜೊತೆ ಮತ್ತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಾವು ಮಾತಾಡ್ತಾ ಇದ್ವಿ, ಮಹಾಭಾರತದ ಬಗ್ಗೆ ಮಾತಾಡ್ತಾ ಇದ್ವಿ, ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು 18ನೇ ದಿನ. ಈ ನರೇಂದ್ರ ಮೋದಿ ಅವರು ಕೂಡ ಇಂಥದ್ದೆಲ್ಲ ಕೆಲವು ನೆನಪುಗಳು ಭಾಳ ಇರುತ್ತೆ. ಏನಾದರೂ ಒಂದು ಈ 18ನೇ ದಿವಸದಂದೇ ಇವತ್ತೇ ಪಾಕಿಸ್ತಾನದ ವಿರುದ್ಧ ಏನಾದರೂ ನಿರ್ಣಯ ಕೈಗೊಳ್ಳುವಂಥ ಸಾಧ್ಯತೆ ಆ ಥರ ಒಂದು ಅಂದರೆ ಸೈನ್ಯದಲ್ಲೂ ಕೂಡ ಆ ಥರ ಥಿಂಕ್ ಮಾಡ್ತಾರೆ ಅಂತ. ಯಾಕಂದರೆ ಈಗ ಆಪರೇಷನ್ ಸಿಂಧೂರ, ಅದಕ್ಕೊಂದು ಕಾರಣ ಇದೆ, ಸಿಂಧೂರ ಅಂತ ಹೆಸರಿಡೋದಕ್ಕೆ. ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗಲೂ ಅಷ್ಟೇ. ವಿಶೇಷವಾಗಿ ನರೇಂದ್ರ ಮೋದಿ ಅವರಂತೂ ಈಗ ನಾವು ಚಂದ್ರನ ಮೇಲೆ ಹೋದಾಗ ಅಲ್ಲಿ ಶಿವಶಕ್ತಿ ಆ ಥರ ಒಂದು ಹೆಸರಿಡುವಂಥದ್ದು ಹೀಗೆಲ್ಲ ನಡೆಯುತ್ತೆ. ಸೊ ಹಾಗಿರುವಾಗ ಎಷ್ಟು ದಿನಗಳಲ್ಲಿ ಒಂದು ಅಂತಿಮ ನಿರ್ಧಾರ ಕೈಗೊಳ್ಬೋದು ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ಮತ್ತೊಂದು ನೋಡಿ ಎಂತೆಂಥ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ, ಯಾವ ಥರ ಉಡೀಸ್ ಮಾಡಿದ್ದೀವಿ, ಯಾವ ಥರ ಮನೆ ಮೇಲೆ ಬಿದ್ದಿದೆ, ಅದನ್ನೆಲ್ಲ ನೋಡ್ತಾ ಇದ್ದೀರಿ ನೀವು. ಜಮ್ಮುವಿನಲ್ಲಿ ಬಿದ್ದಿರುವಂಥದ್ದು ಇದು ನೋಡಿ ಹೇಗಿದೆ. ವಿಪರೀತ ಪ್ರಯತ್ನಗಳಾಗ್ತಾ ಇದೆ. ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ನಾವು ಸರಿಯಾದ ಪಾಠ ಕಲಿಸೋದಕ್ಕೆ ಅಣಿಯಾಗ್ತಾ ಇದ್ದೀವಿ. ಓಕೆ, ಮೋಹನ್ ಸರ್. ಸರ್, ಒಂದು ನೀವು ನೋಡಿ, ನರೇಂದ್ರ ಮೋದಿ ಮತ್ತು ಸರ್ಪ್ರೈಸ್. ನಾವು ಲಾಂಚಿಂಗ್ ಪ್ಯಾಡು ಆಮೇಲೆ ಟೆರರಿಸ್ಟ್ ಇರೋ ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಇನ್ಕ್ಲೂಡಿಂಗ್ ರಿಪಬ್ಲಿಕ್ TV, ಇನ್ಕ್ಲೂಡಿಂಗ್ ಡಾನ್ ನ್ಯೂಸ್ ಪೇಪರ್, ಎಲ್ಲವೂ ಕೂಡ ಏನು ಚರ್ಚೆ ಮಾಡ್ತಿತ್ತು, ಅಯ್ಯೋ ದೇವರೇ, 140 ಕೋಟಿ ದೇಶದಲ್ಲಿ ನಾಳೆ ಮಾಕ್ ಡ್ರಿಲ್ ಆಗ್ತದೆ, ಆ ಮಾಕ್ ಡ್ರಿಲ್ ಅಂದರೆ ಹೆಂಗೆ ಮಾಡಬೇಕು, ಮಾಕ್ ಡ್ರಿಲ್ಲನ್ನು ಹಂಗೆ ಮಾಡಬೇಕು, ನಮ್ಮಂಥ ಎಕ್ಸ್ ಸರ್ವಿಸ್ಮನ್ಗಳನ್ನು ಚಾನಲ್ಸ್ದಲ್ಲಿ ಕೂತ್ಕೊಂಡು 71ರಲ್ಲಿ ಹೇಗಾಗಿತ್ತು ಸರ್, ಹೆಂಗಾಗಿತ್ತು ಸರ್ ಅಂತ ಚರ್ಚೆ ಮಾಡ್ತಾ ಈ ಪುಣ್ಯಾತ್ಮ ನರೇಂದ್ರ ಮೋದಿ ಆ ಮಾಕ್ ಡ್ರಿಲ್ ನಡೆಯೋ ಮುಂಚೆನೇ ರಾತ್ರಿ 1 ಗಂಟೆಗೆ ಅಟ್ಯಾಕ್ ಮಾಡಿಬಿಟ್ಟ. ಸೊ ಯು ಕೆನಾಟ್ you never know what Modi is going to do. 8 o'clock he will call and he will say 500 और 1000 के नोट आज से बंद, because and